ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 10 ಪೆರಿಮೀಟರ್ ಅಂಡ್ ಏರಿಯಾ ಕನ್ನಡದಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಚಾಪ್ಟರ್ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಆಲ್ರೆಡಿ 30 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ 31ರಿಂದ 40ವರೆಗೂ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 31 ನೋಡಿ. ಕ್ವಶನ್ ನಂಬರ್ 31 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದ್ರೆ ಒಂದು ಏರಿಯಾ ಇದೆಯಂತೆ, ಆಯ್ತಾ. ಒಂದು ರೆಕ್ಟಾಂಗ್ಯುಲರ್ ಶೇಪಲ್ಲಿ ಏರಿಯಾ ಇದೆಯಂತೆ. ಇದು ಎಷ್ಟಿದೆ? ಇದು 18 ಮೀಟರ್ ಉದ್ದ, 18 ಮೀಟರ್ ಉದ್ದ, 12 ಮೀಟರ್ ಅಗಲ, ಆಯ್ತಾ. ಒಂದು ರೆಕ್ಟಾಂಗ್ಯುಲರ್ ಶೇಪಲ್ಲಿ ಒಂದು ಏರಿಯಾ ಇದೆಯಂತೆ. ಅಲ್ಲಿ ಅದರೊಳಗಡೆ ಟೈಲ್ಸ್ ಹಾಕ್ತಾರಂತೆ. ಟೈಲ್ಸು 24 ಸೆಂಟಿಮೀಟರ್ ಉದ್ದ, 15 ಸೆಂಟಿಮೀಟರ್ ಅಗಲದ್ದು ಟೈಲ್ಸ್ ಹಾಕ್ತಾರಂತೆ, ಆಯ್ತಾ. ಒಂದು ದೊಡ್ಡ ಲಾರ್ಜ್ ಏರಿಯಾ ಇದೆಯಂತೆ, ಒಂದು ಜಾಗ ಇದೆಯಂತೆ, 18 ಮೀಟರ್ ಉದ್ದ, 12 ಮೀಟರ್ ಅಗಲ, ಆಯ್ತಾ. ಅದರೊಳಗಡೆ 24 ಸೆಂಟಿಮೀಟರ್ ಉದ್ದ, 15 ಸೆಂಟಿಮೀಟರ್ ಅಗಲ ಈ ರೀತಿ ಟೈಲ್ಸ್ ಹಾಕ್ತಾರಂತೆ. ಈ ರೀತಿ ಟೈಲ್ಸ್ ಹಾಕೊಂಡು ಬರ್ತಾರಂತೆ, ಆಯ್ತಾ. ಈ ರೀತಿ ನಂಬರ್ ಆಫ್ ಟೈಲ್ಸ್ನ ಹಾಕ್ತಾರಂತೆ. ಹಾಗಾದ್ರೆ ಪೂರ್ತಿ ಏರಿಯಾಗೆ ಟೈಲ್ಸ್ ಹಾಕಕ್ಕೆ ಎಷ್ಟು ನಂಬರ್ ಆಫ್ ಟೈಲ್ಸ್ ಬೇಕು ಅಂತ ಕೇಳಿದ್ರೆ, ಆಯ್ತಾ. ಸಾಮಾನ್ಯವಾಗಿ ಈ ರೀತಿ ಏನಾದ್ರು ಕ್ವಶನ್ ಕೊಟ್ರೆ ಒಂದು ದೊಡ್ಡ ಏರಿಯಾ ಕೊಟ್ಬಿಟ್ಟು ಅದ್ರೊಳಗಡೆ ಟೈಲ್ಸ್ ಹಾಕ್ಬೇಕು, ಬ್ರಿಕ್ಸ್ ಹಾಕ್ಬೇಕು ಅಂತ ಏನಾರ ಕೇಳಿದ್ರೆ ಅದಕ್ಕೆ ಒಂದೇ ಫಾರ್ಮುಲಾ ಇರೋದು. ಆ ಫಾರ್ಮುಲಾ ಎಲ್ಲೂ ಇಲ್ಲ. ಜಸ್ಟ್ ಲಾರ್ಜರ್ ಏರಿಯಾ ಡಿವೈಡೆಡ್ ಬೈ ಸ್ಮಾಲರ್ ಏರಿಯಾ ಇದು ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ನಂಬರ್ ಆಫ್ ಟೈಲ್ಸ್ ಸಿಗುತ್ತೆ, ಆಯ್ತಾ. ಈ ತರ ಏನಾರ ಒಂದು ದೊಡ್ಡ ಏರಿಯಾ ಕೊಟ್ಬಿಟ್ಟು ಅದ್ರೊಳಗಡೆ ಟೈಲ್ಸ್ ಹಾಕ್ಬೇಕು, ಬ್ರಿಕ್ಸ್ ಹಾಕ್ಬೇಕು ಅಂತ ಏನಾರ ಕೇಳಿದ್ರೆ ಆಗೇನ್ ಮಾಡಿ, ಲಾರ್ಜರ್ ಏರಿಯಾ ಡಿವೈಡೆಡ್ ಬೈ ಸ್ಮಾಲರ್ ಏರಿಯಾ ಅಂತ ಮಾಡಿ ನಿಮಗೆ ನಂಬರ್ ಆಫ್ ಟೈಲ್ಸ್ ಅಥವಾ ನಂಬರ್ ಆಫ್ ಬ್ರಿಕ್ಸ್ ಸಿಗುತ್ತೆ, ಆಯ್ತಾ. ಜಸ್ಟ್ ಅಷ್ಟು ಮಾಡಿ. ಕಾನ್ಸೆಪ್ಟ್ ಅರ್ಥ ಆಗಿದೆಯಲ್ಲ? ಜಸ್ಟ್ ಅಷ್ಟು ಮಾಡಿ. ನೆಕ್ಸ್ಟ್ ಹೇಳಿದ್ನಲ್ಲ, ಲಾರ್ಜರ್ ಏರಿಯಾ ದೊಡ್ಡ ವಿಸ್ತೀರ್ಣ ಮೇಲ್ಗಡೆ ಹಾಕಿ, ಚಿಕ್ಕ ವಿಸ್ತೀರ್ಣ ಕೆಳಗಡೆ ಹಾಕಿ ಡಿವೈಡ್ ಮಾಡಿ ನಂಬರ್ ಆಫ್ ಟೈಲ್ಸ್, ನಂಬರ್ ಆಫ್ ಬ್ರಿಕ್ಸ್ ಅದೆಲ್ಲ ಸಿಗುತ್ತೆ ನಿಮಗೆ. ಲಾರ್ಜರ್ ಏರಿಯಾ ಎಷ್ಟಿದೆ? 18 ಮೀಟರ್ ಬೈ 12 ಮೀಟರ್ ಡಿವೈಡೆಡ್ ಬೈ ಸ್ಮಾಲರ್ ಏರಿಯಾ ಎಷ್ಟಿದೆ? 24 ಸೆಂಟಿಮೀಟರು, 15 ಸೆಂಟಿಮೀಟರ್. ಇದನ್ನ ಡಿವೈಡ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ, ಆಯ್ತಾ. ಇಲ್ಲಿ ನೋಡಿ, ಮೀಟರ್ ಇದೆ, ಸೆಂಟಿಮೀಟರ್ ಇದೆ. ಸೊ ಇದನ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿ, ಆಯ್ತಾ. ಕನ್ವರ್ಟ್ ಮಾಡೋದು ಏನಾಗುತ್ತೆ? 18 1 ಮೀಟರ್ ಅಂದರೆ 100 ಸೆಂಟಿಮೀಟರ್ ಇಂಟು 12 1 ಮೀಟರ್ ಅಂದರೆ 100 ಸೆಂಟಿಮೀಟರ್, ಆಯ್ತಾ. ಸುಮಾರು ಸಲ ಕನ್ವರ್ಷನ್ ಮಾಡಿದ್ದೀವಿ, ಅದಕ್ಕೆ ನೇರವಾಗಿ ಬರಿತಾ ಇದ್ದೀವಿ. ಮೀಟರಿಂದ ಸೆಂಟಿಮೀಟರ್ಗೆ ಜಸ್ಟ್ 2 ಡಬಲ್ ಜೀರೋ ಹಾಕಿ, ಮೀಟರಿಂದ ಸೆಂಟಿಮೀಟರ್ಗೆ ಡಬಲ್ ಜೀರೋ ಹಾಕಿ. ಇದೇನಾಗುತ್ತೆ? 24 ಸೆಂಟಿಮೀಟರ್ ಇಂಟು 15 ಸೆಂಟಿಮೀಟರ್, ಆಯ್ತಾ. ಸೆಂಟಿಮೀಟರ್ ಪ್ರತಿಯೊಂದು ಸೆಂಟಿಮೀಟರ್ಲಿದ್ದೆ. ಈಗ ಡಿವೈಡ್ ಮಾಡ್ಬೋದು, ಆಯ್ತಾ. ಈಗ ಡಿವೈಡ್ ಮಾಡಿ. ಯಾವ ರೀತಿ ಡಿವೈಡ್ ಮಾಡ್ತೀರಾ? 15 1 15 8 120, 15 1 15 8 120. ಪಕ್ಕ 0 ಇದೆ, 0 ಹಾಕೊಳ್ಳಿ. ನೆಕ್ಸ್ಟ್ ಇದನ್ನು ಅಷ್ಟೇನೆ, 24 1 24 75, ಆಯ್ತಾ. ನಿಮಗೆ ಇದಾಗುತ್ತೆ. ಬೇಕು ಅಂದ್ರೆ ಸೈಡಲ್ಲಿ ಈ ಥರ ಬರ್ಕೊಂಡು ಡಿವೈಡ್ ಮಾಡಿ. 24 1800ನ ಡಿವೈಡ್ ಮಾಡಿ. ಅದೇ ರೀತಿ 15 1200ನ ಡಿವೈಡ್ ಮಾಡಿ. ನಿಮ್ಗೆ ಆನ್ಸರ್ ಏನು ಬರುತ್ತೆ? 1200 ಡಿವೈಡ್ ಮಾಡಿದ್ರೆ ಇಲ್ಲಿ 80 ಬರುತ್ತೆ, ಇದನ್ನ ಡಿವೈಡ್ ಮಾಡಿದ್ರೆ 75 ಬರುತ್ತೆ, ಆಯ್ತಾ. ಜಸ್ಟ್ ಡಿವೈಡ್ ಮಾಡಿ. ಈ ಕಡೆ 75 ಇಂಟು 80 ಆಗುತ್ತೆ. 75 ಇಂಟು 80 ಅಂದರೆ ಎಷ್ಟಾಗುತ್ತೆ? 6000 ಆಗುತ್ತೆ. ನಿಮ್ಗೆ ಎಷ್ಟು ನಂಬರ್ ಆಫ್ ಟೈಲ್ಸು? 6000 ಸಿಗುತ್ತೆ, ಆಯ್ತಾ. ಈ ಜಾಗ ಇದೆಯಲ್ಲ, ಲಾರ್ಜರ್ ಏರಿಯಾ, ಇಲ್ಲೇ ಬರೀತೀನಿ. ಇದೆ ಲಾರ್ಜರ್ ಏರಿಯಾ, ಮೇಲ್ಗಡೆ ಲಾರ್ಜರ್ ಏರಿಯಾ ಇದೆ, ಆಯ್ತಾ. ಅದರೊಳಗಡೆ ಈ ರೀತಿ ಸಣ್ಣ ಟೈಲ್ಸ್ ಏನಾರು ಹಾಕ್ಬೇಕು ಅಂದ್ರೆ, ಸಣ್ಣ ಟೈಲ್ಸ್ ಏನಾರು ಹಾಕ್ಬೇಕು ಅಂದರೆ ನಿಮಗೆ ಎಷ್ಟು ಬೇಕಾಗುತ್ತೆ? ನಿಮಗೆ 6000 ನಂಬರ್ಸ್ ಬೇಕಾಗುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 31ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 32 ನೋಡಿ. ಕ್ವಶನ್ ನಂಬರ್ 32ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಕಾರ್ಪೆಟ್ ಸೈಜ್ ಕೊಟ್ಟಿದ್ದಾನೆ. ಒಂದು ಕಾರ್ಪೆಟ್ ಸೈಜು 5 ಮೀಟರ್ ಬೈ 2.5 ಮೀಟರ್ ಅಂತೆ, ಆಯ್ತಾ. ಒಂದು ಕಾರ್ಪೆಟ್ ಸೈಜು 5 ಮೀಟರ್ ಬೈ 2.5 ಮೀಟರ್ ಇದೆಯಂತೆ, ಆಯ್ತಾ. ಈ ರೀತಿ 32 ಕಾರ್ಪೆಟ್ನ ಯೂಸ್ ಮಾಡಿ ಒಂದು ಫ್ಲೋರ್ನ ಕವರ್ ಮಾಡಿದಾರಂತೆ. ಈ ರೀತಿ 32 ಕಾರ್ಪೆಟ್ನ ಯೂಸ್ ಮಾಡಿ ಒಂದು ಫ್ಲೋರ್ನ ಕವರ್ ಮಾಡಿದಾರಂತೆ. ಹಾಗಿದ್ರೆ ಈ ಟೋಟಲ್ ಫ್ಲೋರ್ದು ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯ್ತಾ. ಪೂರ್ತಿ ಈ ಫ್ಲೋರ್ದು ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ.
ಆಯ್ತಾ. ಫಸ್ಟ್ ಏನು ಮಾಡಿ 1 ಕಾರ್ಪೆಟ್ ಅಂತ ಹೇಳಿದ್ದೇನೆ. 1 ಕಾರ್ಪೆಟ್ ಅಂದರೆ 5 ಮೀಟರ್ ಬೈ 2.5 ಮೀಟರ್. ಇದು ಸೈಜ್. 1 ಕಾರ್ಪೆಟ್ ಏರಿಯಾ ಫೈಂಡ್ ಔಟ್ ಮಾಡಿ. 1 ಕಾರ್ಪೆಟ್ ಏರಿಯಾ ಎಷ್ಟಾಗುತ್ತೆ ಮಲ್ಟಿಪ್ಲೈ ಮಾಡಿದ್ರೆ 12.5 ಮೀಟರ್ ಸ್ಕ್ವೇರ್ ಆಗುತ್ತೆ 1 ಕಾರ್ಪೆಟ್. ಈಗ 32 ಕಾರ್ಪೆಟ್ ಏರಿಯಾ ಫೈಂಡ್ ಔಟ್ ಮಾಡಿ. 32 ಕಾರ್ಪೆಟ್ ಏರಿಯಾನ ಫೈಂಡ್ ಔಟ್ ಮಾಡಿ. 1 ಕಾರ್ಪೆಟ್ 12.5 ಇದೆ. 1 ಕಾರ್ಪೆಟ್ 12.5, 32 ಕಾರ್ಪೆಟ್ ಇಂಟು 32 ಮಾಡಿ. 32 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 400 ಮೀಟರ್ ಸ್ಕ್ವೇರ್ ಬರುತ್ತೆ ಆಯಿತಾ. 400 ಮೀಟರ್ ಸ್ಕ್ವೇರ್. 1 ಕಾರ್ಪೆಟ್ ಏರಿಯಾ ಎಷ್ಟು ಬರುತ್ತೆ 12.5 ಮೀಟರ್ ಸ್ಕ್ವೇರ್. ಅವನೇನು ಹೇಳಿದ್ದಾನೆ 32 ಕಾರ್ಪೆಟ್ನ ಯೂಸ್ ಮಾಡಿ ಈ ಫ್ಲೋರ್ನ ಕವರ್ ಮಾಡಿದ್ದಾನೆ ಅಂತ ಹೇಳಿದರೆ. ಸೊ 32 ಕಾರ್ಪೆಟ್ ಏರಿಯಾ ಏನಾಗುತ್ತೆ 400 ಮೀಟರ್ ಸ್ಕ್ವೇರ್ ಆಗುತ್ತೆ. ಇದರ ಅರ್ಥ ಈ ಎಂಟೈರ್ ಫ್ಲೋರ್ ಇದೆಯಲ್ಲ, ಎಂಟೈರ್ ಫ್ಲೋರ್ದು ಏರಿಯಾ ಎಷ್ಟಾಗುತ್ತೆ 400 ಮೀಟರ್ ಸ್ಕ್ವೇರ್ ಆಗುತ್ತೆ ಆಯಿತಾ. ಕ್ವಶನ್ ನಂಬರ್ 32ಗೆ ಆಪ್ಷನ್ ಬರುತ್ತೆ. ಕ್ವಶನ್ ನಂಬರ್ 32ಗೆ ಆಪ್ಷನ್ ಬಿ ಆಯಿತಾ. ಕನ್ನಡದಲ್ಲಿ ಇದನ್ನು ಚದರ ಮೀಟರ್ ಅಂತಲೇ ಹೇಳ್ತಾರೆ ಆಯಿತಾ. ಕ್ವಶನ್ ನಂಬರ್ 32ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33 ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಜಾಗ ಇದೆಯಂತೆ, ಒಂದು ಜಾಗ ಅಥವಾ ಒಂದು ರೋಡು ಅಥವಾ ಒಂದು ಪಾತ್ವೆ ಇದೆಯಂತೆ. ಅದು 12.5 ಮೀಟರ್ ಉದ್ದ ಇದೆಯಂತೆ. 12.5 ಮೀಟರ್ ಉದ್ದ, 4.8 ಮೀಟರ್ ಅಗಲ ಇದೆಯಂತೆ ಆಯಿತಾ. ಈ ರೋಡ್ಗೆ ಅವರು ಬ್ಲಾಕ್ಸ್ ಹಾಕ್ತಾರಂತೆ. ಯಾವುದೋ ಒಂದು ಬ್ಲಾಕ್ಸ್ ಹಾಕ್ತಾರಂತೆ. ಆ ಬ್ಲಾಕ್ಸ್ ಉದ್ದ 25 ಸೆಂಟಿಮೀಟರ್ ಇದೆ ಅಂತೆ. ಆ ಬ್ಲಾಕ್ಸ್ದು ಉದ್ದ 25 ಸೆಂಟಿಮೀಟರು, ಉದ್ದ 12 ಸೆಂಟಿಮೀಟರ್ ಅಗಲ ಒಂದು ಬ್ಲಾಕ್ಸ್ ಹಾಕ್ತಾರಂತೆ. ಈ ರೀತಿ ಬ್ಲಾಕ್ಸ್ ಹಾಕಿ ಈ ರೋಡ್ನ ರೆಡಿ ಮಾಡ್ತಾರಂತೆ. ಈ ರೀತಿ ಬ್ಲಾಕ್ಸ್ನ ಹಾಕಿ ರೋಡ್ನ ರೆಡಿ ಮಾಡ್ತಾರಂತೆ ಆಯಿತಾ. ಈ ರೋಡ್ ಉದ್ದ ಎಷ್ಟಿದೆ 12.5 ಮೀಟರ್, ಅಗಲ 4.8 ಮೀಟರ್. ಅಲ್ಲಿಗೆ 25 ಸೆಂಟಿಮೀಟರ್ ಉದ್ದ, 12 ಸೆಂಟಿಮೀಟರ್ ಅಗಲದ ಈ ರೀತಿ ಬ್ಲಾಕ್ಸ್ನ ಹಾಕ್ತಾರಂತೆ. ಬ್ಲಾಕ್ಸ್ ಅದೇನಾರು ಆಗಿರ್ಬೋದು, ಸಿಮೆಂಟ್ ಬ್ಲಾಕ್ಸು, ಮಡ್ ಬ್ಲಾಕ್ಸು ಯಾವ್ದಾರು ಆಗಿರ್ಬೋದು. ಈ ರೀತಿ ಬ್ಲಾಕ್ಸ್ ಆಗಿ ಕವರ್ ಮಾಡ್ತಾರಂತೆ. ಹಾಗಾದರೆ ಎಷ್ಟು ಬ್ಲಾಕು ಬೇಕಾಗುತ್ತೆ, ಇಷ್ಟು ಏರಿಯಾ ಕವರ್ ಮಾಡೋಕ್ಕೆ ಎಷ್ಟು ಬ್ಲಾಕು ಬೇಕಾಗುತ್ತೆ ಅಂತ ಕೇಳಿದ್ದಾನೆ. ಆಲ್ರೆಡಿ ಹೇಳಿದ್ನಲ್ಲ, ಈ ರೀತಿ ಕ್ವಶನ್ ಕೊಟ್ಟಾಗೆಲ್ಲ ಏನು ಮಾಡಿ ಲಾರ್ಜರ್ ಏರಿಯಾ, ದೊಡ್ಡ ವಿಸ್ತೀರ್ಣ ಮೇಲ್ಗಡೆ ಬರ್ಕೊಳ್ಳಿ, ಚಿಕ್ಕ ವಿಸ್ತೀರ್ಣ ಕೆಳಗಡೆ ಬರ್ಕೊಳ್ಳಿ ಆಯಿತಾ. ದೊಡ್ಡ ವಿಸ್ತೀರ್ಣ ಏನು 12.5 ಮೀಟರ್, ಇದು ಲಾರ್ಜರ್ ಏರಿಯಾ. 4.8 ಮೀಟರ್, 4.8 ಮೀಟರ್ ಆಯಿತಾ. ಇದು ಮೇಲ್ಗಡೆ ಬರ್ಕೊಳ್ಳಿ. ಕೆಳಗಡೆ ಚಿಕ್ಕ ವಿಸ್ತೀರ್ಣ 25 ಸೆಂಟಿಮೀಟರ್ ಬೈ 12 ಸೆಂಟಿಮೀಟರ್. ಕೆಳಗಡೆ ಟೈಲ್ಸ್ದು ಏರಿಯಾ, ಮೇಲ್ಗಡೆ ರೋಡ್ದು ಏರಿಯಾ ಬರ್ಕೊಂಡು ಸಿಂಪ್ಲಿಫೈ ಮಾಡಿ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ ಆಯಿತಾ. ಜಸ್ಟ್ ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಏನು ಮಾಡಬೇಕು ನೋಡಿ, ಮೀಟರ್ ಇದೆ, ಸೆಂಟಿಮೀಟರ್ ಇದೆ, ಮೀಟರಲ್ಲಿದೆ, ಸೆಂಟಿಮೀಟರ್ ಇದೆ, ಕನ್ವರ್ಟ್ ಮಾಡಿ. ಇದೇನಾಗುತ್ತೆ ನೋಡಿ, 12.5 ಇಂಟು 100 ಸೆಂಟಿಮೀಟರ್ ಅಂದರೆ ಎಷ್ಟಾಗುತ್ತೆ, 10 ಕಂದ್ರೆ 1250 ಆಗುತ್ತೆ. ಇದು 1250 ಸೆಂಟಿಮೀಟರ್ ಆಗುತ್ತೆ ಆಯಿತಾ. ಇದೇನಾಗುತ್ತೆ 4.8, 100 ಸೆಂಟಿಮೀಟರ್ ಅಂದರೆ ಒಂದು ಚುಕ್ಕಿ 1 0, 480 ಸೆಂಟಿಮೀಟರ್ ಆಗುತ್ತೆ. ಡಿವೈಡೆಡ್ ಬೈ 25 ಸೆಂಟಿಮೀಟರ್ ಇಂಟು 12 ಸೆಂಟಿಮೀಟರ್. ಸೆಂಟಿಮೀಟರು ಸೆಂಟಿಮೀಟರು ಸೆಂಟಿಮೀಟರ್ ಸೆಂಟಿಮೀಟರ್. ಈಗ ಡಿವೈಡ್ ಮಾಡ್ಬೋದು ಆಯಿತಾ. ಈಗ ಡಿವೈಡ್ ಮಾಡಿ. ಯಾವ ರೀತಿ ಮಾಡ್ತೀರಾ ನೋಡಿ, 25 1 25 5 ಪಕ್ಕ 0 ಇದೆ, 0 ಹಾಕ್ಕೊಳ್ಳಿ. 12 1 12 4 12 24 12 40 ಪಕ್ಕ 0 ಇದೆ, 0 ಹಾಕ್ಕೊಳ್ಳಿ ಆಯಿತಾ. ಮೇಲ್ಗಡೆ 50 ಇಂಟು 40 ಆಯಿತು ಆಯಿತಾ. 5 4 20 ಪಕ್ಕ 2 0 ಇದೆ. 5 4 20 ಪಕ್ಕ 2 0 ಇದೆ ಹಾಕೊಳ್ಳಿ. ಹಂಗಂದ್ರೆ ಎಷ್ಟು ಟೈಲ್ಸ್ ಬೇಕಾಗುತ್ತೆ 2000 ಟೈಲ್ಸ್ ಬೇಕಾಗುತ್ತೆ ಆಯಿತಾ. ಪೂರ್ತಿ ರೋಡ್ನ ಕವರ್ ಮಾಡಬೇಕು ಅಂದರೆ 2000 ಟೈಲ್ಸ್ ಬೇಕಾಗುತ್ತೆ. ಕ್ವಶನ್ ನಂಬರ್ 33ಗೆ, ಕ್ವಶನ್ ನಂಬರ್ 33ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 34 ನೋಡಿ. ಕ್ವಶನ್ ನಂಬರ್ 34ಅಲ್ಲಿ 2 ಕಾರ್ಪೆಟ್ ಏರಿಯಾ ಕೊಟ್ಟಿದ್ದಾನೆ. 2 ಕಾರ್ಪೆಟ್ ಏರಿಯಾ. ಫಸ್ಟ್ ಕಾರ್ಪೆಟ್ ಏರಿಯಾ 16 ಮೀಟರ್ ಉದ್ದ, 12.5 ಮೀಟರ್ ಅಗಲ. ಇದು ಸೆಕೆಂಡ್ ಕಾರ್ಪೆಟ್ ಏರಿಯಾ 15 ಮೀಟರ್ ಉದ್ದ, 13.8 ಮೀಟರ್ ಅಗಲ ಆಯ್ತಾ. ಈ ರೀತಿ 2 ಕಾರ್ಪೆಟ್ ಏರಿಯಾ ಕೊಟ್ಬಿಟ್ಟು ಯಾವ ಕಾರ್ಪೆಟ್ ಎಷ್ಟು ಉದ್ದ ಇದೆ ಅಥವಾ ಯಾವ ಕಾರ್ಪೆಟ್ ಎಷ್ಟು ದೊಡ್ಡ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯ್ತಾ. ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿ. 16 ಮೀಟರ್ ಇಂಟು 12.5 ಮಾಡಿದ್ರೆ ಇದೇನಾಗುತ್ತೆ 200 ಮೀಟರ್ ಸ್ಕ್ವೇರ್ ಬರುತ್ತೆ. 200 ಮೀಟರ್ ಸ್ಕ್ವೇರ್ ಬರುತ್ತೆ. 15 ಇಂಟು 13.8 ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಇದ್ರ ಏರಿಯಾ 207 ಮೀಟರ್ ಸ್ಕ್ವೇರ್ ಬರುತ್ತೆ ಆಯ್ತಾ. ಈಗ ನಿಮ್ಗೆ ಗೊತ್ತಾಗುತ್ತೆ ಸೆಕೆಂಡ್ ಕಾರ್ಪೆಟ್ ಏರಿಯಾ 7 ಮೀಟರ್ ಸ್ಕ್ವೇರ್ ಜಾಸ್ತಿ ಇದೆ ಆಯ್ತಾ. ನೋಡಿ ಇದು ಕೋಲ್ಸ್ಕೊಂಡ್ರೆ ಸೆಕೆಂಡ್ ಕಾರ್ಪೆಟ್ ಏರಿಯಾ 7 ಮೀಟರ್ ಸ್ಕ್ವೇರ್ ಜಾಸ್ತಿ ಇದೆ ಆಯ್ತಾ.
ಇಷ್ಟೇನೆ ಆನ್ಸರ್. ಫಸ್ಟ್ ಕಾರ್ಪೆಟ್ 200 ಮೀಟರ್ ಸ್ಕ್ವೇರ್ ಇದೆ, ಸೆಕೆಂಡ್ ಕಾರ್ಪೆಟ್ 207 ಮೀಟರ್ ಸ್ಕ್ವೇರ್ ಇದೆ. ಫಸ್ಟ್ ಕಾರ್ಪೆಟ್ಗೆ ಹೋಲ್ಸ್ಕೊಂಡ್ರೆ ಸೆಕೆಂಡ್ ಕಾರ್ಪೆಟ್ ಏರಿಯಾ 7 ಮೀಟರ್ ಸ್ಕ್ವೇರ್ ಜಾಸ್ತಿ ಇದೆ. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಡಿ ಇದಕ್ಕೆ. ಆಯ್ತಾ, ಕ್ವಶನ್ ನಂಬರ್ 34ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 35 ನೋಡಿ. ಕ್ವಶನ್ ನಂಬರ್ 35 ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಸ್ಕ್ವೇರ್ ಬೋರ್ಡ್ ಇದೆಯಂತೆ. ಆಯ್ತಾ, ಒಂದು ಸ್ಕ್ವೇರ್ ಬೋರ್ಡ್ ಇದೆಯಂತೆ, ಅದ್ರ ಡೈಮೆನ್ಷನ್ 8 ಸೆಂಟಿಮೀಟರ್ 8 ಸೆಂಟಿಮೀಟರ್ ಅಂತ. 8 ಸೆಂಟಿಮೀಟರ್ ಉದ್ದ 8 ಸೆಂಟಿಮೀಟರ್ ಅಗಲ ಅಂತ. ಹಾಗಂದ್ರೆ ಇದು ಸ್ಕ್ವೇರ್ ಟೈಪ್ ಅಲ್ಲಿ ಇದೆ ಅಂತ, ಸ್ಕ್ವೇರ್ ಶೇಪ್ ಅಲ್ಲಿ ಇದೆ ಅಂತ, ಅಥವಾ ಕನ್ನಡದಲ್ಲಿ ಚೌಕಾಕೃತಿಯಲ್ಲಿ ಇದೆ ಅಂತ. ಆಯ್ತಾ, ಒಂದು ಬೋರ್ಡ್, ಗೇಮ್ ಬೋರ್ಡ್ ಡೈಮೆನ್ಷನ್ 8 ಸೆಂಟಿಮೀಟರ್ ಅಗಲ 8 ಸೆಂಟಿಮೀಟರ್ ಉದ್ದ ಇದೆಯಂತೆ. 8 ಸೆಂಟಿಮೀಟರ್ ಉದ್ದ 8 ಸೆಂಟಿಮೀಟರ್ ಅಗಲ. ಇದ್ರೊಳಗಡೆ ಸಣ್ಣ ಸಣ್ಣ ಸ್ಕ್ವೇರ್ ಇದೆಯಂತೆ, ಸಣ್ಣ ಸ್ಕ್ವೇರು, ಅದ್ರ ಡೈಮೆನ್ಷನ್ 1 ಸೆಂಟಿಮೀಟರ್ ಉದ್ದ 1 ಸೆಂಟಿಮೀಟರ್ ಅಗಲ ಅಂತೆ. ಆಯ್ತಾ, ಅದ್ರ ಡೈಮೆನ್ಷನ್ 1 ಸೆಂಟಿಮೀಟರ್ ಉದ್ದ 1 ಸೆಂಟಿಮೀಟರ್ ಅಗಲ ಇದೆಯಂತೆ. ಹಾಗಾದ್ರೆ ಈ ತರ ಸಣ್ಣ ಸ್ಕ್ವೇರ್ ಎಷ್ಟು ನಂಬರ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ. ಆಯ್ತಾ, ಇದೊಂದು ರೀತಿ ಈ ತರ ಇದೆ ಅಂತ ಹೇಳ್ಬೋದು. ಆಯ್ತಾ, ಇದು ಗೇಮ್ ಬೋರ್ಡು ಎಷ್ಟಿದೆ? 8 ಸೆಂಟಿಮೀಟರ್ ಉದ್ದ 8 ಸೆಂಟಿಮೀಟರ್ ಅಗಲ. 8 ಸೆಂಟಿಮೀಟರ್ ಉದ್ದ 8 ಸೆಂಟಿಮೀಟರ್ ಅಗಲ ಇದೆಯಂತೆ. ಅದ್ರೊಳಗಡೆ ಎಲ್ಲ ಸ್ಕ್ವೇರ್ ಬಾಕ್ಸ್ ಇದೆಯಲ್ಲ, ಸ್ಕ್ವೇರ್ ಬಾಕ್ಸ್ 1 ಸೆಂಟಿಮೀಟರ್ ಉದ್ದ 1 ಸೆಂಟಿಮೀಟರ್ ಅಗಲ ಅಂತೆ. 1 ಸೆಂಟಿಮೀಟರ್ ಉದ್ದ 1 ಸೆಂಟಿಮೀಟರ್ ಅಗಲ ಇದೆಯಂತೆ. ಹಾಗಾದ್ರೆ ಈ ರೀತಿ ಸಣ್ಣ ಸ್ಕ್ವೇರ್ ಎಷ್ಟು ನಂಬರ್ ಇದೆ ಇದ್ರೊಳಗಡೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಎಷ್ಟಿದೆ? ಸೇಮ್ ಪ್ರಾಬ್ಲಮ್, ಇದೇನಿದೆ ಬೋರ್ಡ್, ಇದೇ ಪ್ರಾಬ್ಲಮ್ ಇದರಲ್ಲಿ ಏನು ಸ್ಟೋರಿ ತರ ಕೊಟ್ಟಿದ್ದಾರೆ. ಎಷ್ಟಿದೆ ಅಂದ್ರೆ 64 ಇದೆ ನೋಡಿ. 1 2 3 4 5 6 7 8 8 ಆಯ್ತಾ. 1 2 3 4 5 6 7 8 8 8 64 ಆಯ್ತಾ. 8 ಇಂಟು 8 64 ಇದೆ. ಸಣ್ಣ ಸ್ಕ್ವೇರ್ ಎಷ್ಟಿದೆ ಅಂದ್ರೆ 64 ಇದೆ. ಬೇಕು ಅಂದ್ರೆ ಕ್ಯಾಲ್ಕುಲೇಟ್ ಮಾಡೋಣ. ಯಾವತ್ತಿ ಮಾಡ್ತೀರಾ ನೋಡಿ. ಲಾರ್ಜರ್ ಏರಿಯಾ, ಮೇಲ್ಗಡೆ ಲಾರ್ಜರ್ ಏರಿಯಾ ಏನಿದೆ? ಲಾರ್ಜರ್ ಏರಿಯಾ 8 ಸೆಂಟಿಮೀಟರ್, 8 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್. ಲಾರ್ಜರ್ ಏರಿಯಾ 8 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್. ಸ್ಮಾಲರ್ ಏರಿಯಾ ಎಷ್ಟಿದೆ? ಆಯ್ತಾ, ಸ್ಮಾಲರ್ ಏರಿಯಾ ಎಷ್ಟಿದೆ? 1 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್. ಮಲ್ಟಿಪ್ಲೈ ಮಾಡೋರು ಏನು ಬರುತ್ತೆ? 8 8 ಎಲ್ಲ ಸೆಂಟಿಮೀಟರ್ ಇದೆ. ಸೆಂಟಿಮೀಟರ್ 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 ಸೆಂಟಿಮೀಟರ್. ಓಕೆ, 8 8 64. ಈ ಸೆಂಟಿಮೀಟರ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. 64 ನಂಬರ್ಸ್ ಸಣ್ಣ ಸ್ಕ್ವೇರ್ ಸಿಗುತ್ತೆ ನಿಮಗೆ. ಆಯ್ತಾ, ಈ ಸ್ಕ್ವೇರ್ ಬೋರ್ಡಲ್ಲಿ ಈ ಥರದ್ದು 64 ಸಣ್ಣ ಸ್ಕ್ವೇರ್ ಇರುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 35ಗೆ? ಕ್ವಶನ್ ನಂಬರ್ 35ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 36 ನೋಡಿ. ಕ್ವಶನ್ ನಂಬರ್ 36 ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವ ಆಪ್ಷನ್ ಅಲ್ಲಿ ಪೆರಿಮೀಟರ್ನ ಫೈಂಡ್ ಔಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಆಯ್ತಾ, 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವ ಆಪ್ಷನ್ ಅಲ್ಲಿ ಪೆರಿಮೀಟರ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಯಾವ ಆಪ್ಷನ್ ಅದು? ಆಪ್ಷನ್ ಎ ನೋಡಿ. ಆಪ್ಷನ್ ಎ ಅಲ್ಲಿ ಟು ಫೈಂಡ್ ದ ಡೆಪ್ತ್ ಆಫ್ ವಾಟರ್ ಇನ್ ದ ಕೆನಾಲ್. ಆಯ್ತಾ, ಕಾಲುವೆಯಲ್ಲಿ ನೀರು ಹರಿತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಕಾಲುವೆಯಲ್ಲಿ ನೀರು ಹರಿತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಡೆಪ್ತ್ ಆಫ್ ವಾಟರ್ನ ಫೈಂಡ್ ಔಟ್ ಮಾಡ್ಬೇಕಂತೆ, ಡೆಪ್ತ್. ಸೊ ಇದರಲ್ಲಿ ಪೆರಿಮೀಟರ್ ಯೂಸ್ ಮಾಡಲ್ಲ. ಆಯ್ತಾ, ಆಪ್ಷನ್ ಎ ಅಲ್ಲ. ಆಪ್ಷನ್ ಬಿ ನೋಡಿ. ಆಪ್ಷನ್ ಬಿ ಏನಿದೆ? ಟು ಫೈಂಡ್ ದ ಕ್ವಾಂಟಿಟಿ ಆಫ್ ವಾಟರ್ ಇನ್ ಎ ಪೂಲ್. ಆಯ್ತಾ, ಯಾವುದೋ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆಯಂತೆ. ಸ್ವಿಮ್ಮಿಂಗ್ ಪೂಲಲ್ಲಿ ನೀರನ್ನ ಕ್ವಾಂಟಿಟಿನ ಫೈಂಡ್ ಔಟ್ ಮಾಡ್ಬೇಕಂತೆ. ಇಲ್ಲಿ ಕೆಪಾಸಿಟಿ ಯೂಸ್ ಮಾಡ್ತೀವಿ. ಸೆಂಟಿಮೀಟರ್ ಕ್ಯೂಬ್ ಅಥವಾ ಮೀಟರ್ ಕ್ಯೂಬ್ ಯೂಸ್ ಮಾಡಿಕೊಂಡು ಅದ್ರ ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ತೀವಿ. ಆಯ್ತಾ, ಇಲ್ಲೇನು ಮಾಡ್ತೀವಿ? ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ತೀವಿ. ನೀರಿನ ವಾಲ್ಯೂಮ್, ಸಾಮರ್ಥ್ಯನ ಫೈಂಡ್ ಔಟ್ ಮಾಡ್ತೀವಿ. ಸೊ ಪೆರಿಮೀಟರ್ನ ಇಲ್ಲಿ ಯೂಸ್ ಮಾಡಲ್ಲ. ಮೂರನೇ ನೋಡಿ. ಟು ಫೈಂಡ್ ಹೌ ಮಚ್ ಪೇಂಟ್ ವಿಲ್ ಇಟ್ ಟೇಕ್ ಟು ಕವರ್ ಎ ವಾಲ್. ಆಯ್ತಾ, ಮೂರನೇ ಆಪ್ಷನ್. ಒಂದು ಗೋಡೆಗೆ, ಯಾವುದೋ ಒಂದು ಗೋಡೆ ಇರುತ್ತೆ, ಇದೇ ಒಂದು ಗೋಡೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಬಣ್ಣ ಬಳಿಬೇಕಂತೆ. ಬಣ್ಣ ಬಳಿಯಕ್ಕೆ ಏನು ಯೂಸ್ ಮಾಡ್ತೀವಿ? ಏರಿಯಾ ಯೂಸ್ ಮಾಡ್ತೀವಿ. ಬಣ್ಣ ಬಳಿಯೋಕ್ಕೆ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಥವಾ ಬಣ್ಣದ ಕ್ವಾಂಟಿಟಿ ಬೇಕು ಅಂದ್ರೆ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಣ್ಣದ ಕ್ವಾಂಟಿಟಿ ಬೇಕು ಅಂದ್ರೆ ವಾಲ್ಯೂಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಪೆರಿಮೀಟರ್ನ ಯೂಸ್ ಮಾಡಲ್ಲ. ಪೆರಿಮೀಟರ್ ಅಥವಾ ಸುತ್ತಳತೆನ ಯೂಸ್ ಮಾಡಲ್ಲ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 3 ಇಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡು ನಾವು ಆಪ್ಷನ್ ಡಿ ಅಂತ ಮಾರ್ಕ್ ಮಾಡ್ಬೋದು. 3 ಅಲ್ವಲ್ಲ ಆನ್ಸರ್. 3 ಅಲ್ಲ ಅಂದ್ರೆ ಇನ್ಯಾವ್ದು ಉಳಿದಿರೋದು ಒಂದೇ. ಅದನ್ನ ಆಪ್ಷನ್ ಡಿ ಅಂತ ಮಾರ್ಕ್ ಮಾಡ್ಬೋದು. ಆದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಟು ಫೈಂಡ್ ದ ಲೆಂತ್ ಆಫ್ ಎ ಟ್ರ್ಯಾಕ್ ಟ್ರೇಸ್ಡ್ ಬೈ ಎ ಅಥ್ಲೆಟ್ ರನ್ನಿಂಗ್ ಅರೌಂಡ್ ಎ ಫುಟ್ಬಾಲ್ ಫೀಲ್ಡ್. ಆಯ್ತಾ, ಯಾವುದೋ ಒಂದು ಫುಟ್ಬಾಲ್ ಫೀಲ್ಡ್ ಇದೆಯಂತೆ. ಫುಟ್ಬಾಲ್ ಫೀಲ್ಡ್ ಅಲ್ಲಿ ಅಥ್ಲೆಟ್ ರನ್ ಮಾಡ್ತಾ ಇದೆ ಅಂತ, ಹಿಂಗೆ ರೌಂಡ್ ಹೊಡಿತಾ ಇದಂತೆ. ಫುಟ್ಬಾಲ್ ಫೀಲ್ಡ್ ಅಲ್ಲಿ ಒಂದು ರೌಂಡ್ ಸುತ್ತಾ ಇದ್ದಂತೆ. ರೌಂಡ್ ಸುತ್ತಾ ಇದ್ದಾನೆ ಅಂದ್ರೆ ಏನು? ಸುತ್ತಳತೆ ಫೈಂಡ್ ಔಟ್ ಮಾಡ್ಬೋದು ಇಲ್ಲಿ. ಆಯ್ತಾ, ಯಾವುದೋ ಒಂದು ಜಾಗದಿಂದ ಶುರು ಮಾಡ್ತಾನೆ, ಅದೇ ಜಾಗಕ್ಕೆ ಒಂದು ರೌಂಡ್ ಸುತ್ಕೊ ಬಂದ್ರೆ ಅದ್ರ ಸುತ್ತಳತೆ ಅಥವಾ ಅದ್ರ ಪೆರಿಮೀಟರ್ನ ಫೈಂಡ್ ಔಟ್ ಮಾಡ್ಬೋದು. ಆಯ್ತಾ, ಕ್ವಶನ್ ನಂಬರ್ 36ಗೆ ಆಪ್ಷನ್ ಏನು ಬರುತ್ತೆ?
ಕ್ವಶನ್ ನಂಬರ್ 36ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 37 ನೋಡಿ. ಕ್ವಶನ್ ನಂಬರ್ 37 ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮತ್ತೆ ವಿಶೇಷವಾಗಿದೆ. ಇದರಲ್ಲಿ ಏನ್ ಕೊಟ್ಟಿದೆ ಅಂದ್ರೆ, ಕ್ವಶನ್ ಓದಿ ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಸ್ಕ್ವೇರ್ ಅಲ್ಲಿ ಪೆರಿಮೀಟರ್ ಮತ್ತೆ ಏರಿಯಾ ನ್ಯೂಮರಿಕಲಿ ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಆಯ್ತಾ, ಪೆರಿಮೀಟರ್ ಈಸ್ ಈಕ್ವಲ್ ಟು ಏರಿಯಾ. ಆಯ್ತಾ, ನ್ಯೂಮರಿಕಲಿ ಪೆರಿಮೀಟರ್ ಮತ್ತೆ ಏರಿಯಾ ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಸಂಖ್ಯಾತ್ಮಕವಾಗಿ ಸಮನಾಗಿದೆ ಅಂತ ಕೊಟ್ಟಿದ್ದಾನೆ. ಸುತ್ತಳತೆ ಮತ್ತು ವಿಸ್ತೀರ್ಣ ಸಂಖ್ಯಾತ್ಮಕವಾಗಿ ಸಮನಾಗಿದೆ ಅಂತ ಕೊಟ್ಬಿಟ್ಟು ಸೈಡ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ಜಸ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಆಯ್ತಾ, ಇಂಟ್ ಕೊಟ್ಟಿದ್ದಲ್ಲ, ಇದಕ್ಕೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಪೆರಿಮೀಟರ್ ಅಂದ್ರೆ ಏನು? ಪೆರಿಮೀಟರ್ ಅಂದ್ರೆ 4a. ಏರಿಯಾ ಅಂದ್ರೆ a ಇಂಟು ಎ. ಆಯ್ತಾ, ಏರಿಯಾಗೆ ಫಾರ್ಮುಲಾ, ಪೆರಿಮೀಟರ್ಗೆ ಫಾರ್ಮುಲಾ ನೋಡಿ. ಒಂದು ಎ ಡಮರ್ ಆಗುತ್ತೆ. ಆಯ್ತಾ, ಸೊ ಎ ಇಸ್ ಈಕ್ವಲ್ ಟು 4 ಬರುತ್ತೆ. ಆಯ್ತಾ, ಎ ಇಸ್ ಈಕ್ವಲ್ ಟು 4. ಇದ್ರ ಡೈಮೆನ್ಷನ್ ಏನು ಬರುತ್ತೆ? ಇದ್ರ ಲೆಂತ್ 4. ಆಯ್ತಾ, ಇದರಲ್ಲಿ ಮೀಟರ್ ಕೊಟ್ಟಿಲ್ಲ, ಸೆಂಟಿಮೀಟರ್ ಕೊಟ್ಟಿಲ್ಲ, ಆಯ್ತಾ, ಮಿಲಿಮೀಟರ್ ಕೊಟ್ಟಿಲ್ಲ. ಅದಕ್ಕೆ ಯೂನಿಟ್ಸ್ ಅಂತ ಬರ್ದಿದ್ದಾರೆ ಅಷ್ಟೇ. 4 ಯೂನಿಟ್ಸ್ ಅಷ್ಟೇನೆ. ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಅಂತ ಹಾಕ್ಬೋದಿತ್ತು, ಮಿಲಿಮೀಟರ್ ಕೊಟ್ಟಿದ್ರೆ ಮಿಲಿಮೀಟರ್ ಅಂತ ಹಾಕ್ಬೋದಿತ್ತು, ಮೀಟರ್ ಕೊಟ್ಟಿದ್ರೆ ಮೀಟರ್ ಹಾಕ್ಬೋದಿತ್ತು. ಇದ್ರಲ್ಲಿ ಏನು ಕೊಟ್ಟಿಲ್ಲ, ಅದಕ್ಕೆ ಯೂನಿಟ್ಸ್ ಅಂತ ಕೊಟ್ಟಿದ್ದಾನೆ. ಜಸ್ಟ್ ಒಂದು ನಂಬರ್ಸ್ ಅಷ್ಟೇನೆ, 4 ಯೂನಿಟ್ಸ್. ಆಯ್ತಾ, ಜಸ್ಟ್ ಕ್ವಾಂಟಿಟಿ. ಆಯ್ತಾ, ಕ್ವಶನ್ ನಂಬರ್ 37 ಏನ್ ಬರುತ್ತೆ ಆಪ್ಷನ್? ಕ್ವಶನ್ ನಂಬರ್ 37ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 38 ನೋಡಿ. ಕ್ವಶನ್ ನಂಬರ್ 38 ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಒಂದು ರೆಕ್ಟಾಂಗಲ್ ಪಾರ್ಕ್ ಇದೆಯಂತೆ, ಒಂದು ಆಯತಾಕೃತಿಯ ಒಂದು ಪಾರ್ಕ್ ಇದೆಯಂತೆ. ಅದು ಲೆಂತ್ ಕೊಟ್ಟಿದ್ದಾನೆ 36 ಮೀಟರ್ ಮತ್ತೆ ಬ್ರೆಡ್ ಕೊಟ್ಟಿದ್ದಾನೆ 28 ಮೀಟರ್. ಲೆಂತ್ ಅಂದ್ರೆ ಉದ್ದ, ಬ್ರೆಡ್ ಅಂದ್ರೆ ಅಗಲ. ಉದ್ದ 36 ಮೀಟರ್, ಅಗಲ 28 ಮೀಟರ್ ಕೊಟ್ಬಿಟ್ಟು ಅದನ್ನ ಲೆವೆಲ್ ಮಾಡ್ತಾ ಇದಾರಂತೆ. ಅದನ್ನ ಮಟ್ಟ ಅಥವಾ ಲೆವೆಲ್ ಮಾಡ್ತಾ ಇದಾರಂತೆ. ಲೆವೆಲ್ ಮಾಡಕ್ಕೆ ಪರ್ ಸ್ಕ್ವೇರ್ ಮೀಟರ್ ₹4.50 ಖರ್ಚಾಗುತ್ತಂತೆ. ಆಯ್ತಾ, ಮೀಟರ್ ಸ್ಕ್ವೇರ್ಗೆ ಪರ್ ಮೀಟರ್ ಸ್ಕ್ವೇರ್ಗೆ ₹4.50 ಖರ್ಚಾಗುತ್ತಂತೆ. ಹಾಗಾದ್ರೆ ಪೂರ್ತಿ ಏರಿಯಾನ ಮಟ್ಟ ಮಾಡಕ್ಕೆ, ಲೆವೆಲ್ ಮಾಡಕ್ಕೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅಂತ ಕೇಳಿದ್ರೆ, ಅದಕ್ಕೆ ಏನ್ ಮಾಡಬೇಕು? ಅದಕ್ಕೆ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಅವನೇ ಕೇಳಿದಾನೆ ಪೂರ್ತಿ ರೆಕ್ಟಾಂಗಲ್ ಪಾರ್ಕ್ ನ ಲೆವೆಲ್ ಮಾಡಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ. ಸೊ ಏನ್ ಮಾಡಬೇಕು? ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಏರಿಯಾದ ಏನು ಫಾರ್ಮುಲಾ ಇದೆ? ಲೆಂತ್ ಇಂಟು ಬ್ರೆಡ್. ಲೆಂತ್ ಅಂದ್ರೆ 36, ಬ್ರೆಡ್ ಅಂದ್ರೆ 28. ಮಲ್ಟಿಪ್ಲೈ ಮಾಡಿ 1008 ಮೀಟರ್ ಸ್ಕ್ವೇರ್ ಬರುತ್ತೆ. ಇದು ಪಾರ್ಕ್ ಏರಿಯಾ 1008 ಮೀಟರ್ ಸ್ಕ್ವೇರ್. ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂದ್ರೆ 1008. ಆಯ್ತಾ, ಪರ್ ಸ್ಕ್ವೇರ್ ಮೀಟರ್ಗೆ ₹4.50 ಅಂತೆ. ಸೊ 1008 ಸ್ಕ್ವೇರ್ ಮೀಟರ್ ಇದೆ. ಮಲ್ಟಿಪ್ಲೈ ಬೈ 4.5 ಮಾಡಿ ನಮಗೆ 4536 ರೂಪೀಸ್ ಖರ್ಚಾಗುತ್ತಂತೆ. ಆಯ್ತಾ, ನಮಗೆ ಟೋಟಲ್ ಆಗಿ ಪೂರ್ತಿ ಪಾರ್ಕ್ನ ಲೆವೆಲ್ ಮಾಡೋಕ್ಕೆ 4536 ರೂಪೀಸ್ ಖರ್ಚಾಗುತ್ತಂತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 38ಗೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 39 ನೋಡಿ. ಕ್ವಶನ್ ನಂಬರ್ 39 ಅಲ್ಲಿ ಒಂದು ರೆಕ್ಟಾಂಗಲ್ದು ಲೆಂತ್ ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 39 ಅಲ್ಲಿ ಒಂದು ರೆಕ್ಟಾಂಗಲ್ದು ಲೆಂತ್ ಕೊಟ್ಟಿದ್ದಾನೆ 5 × 7/9 ಸೆಂಟಿಮೀಟರ್ ಅಂತೆ. ಮತ್ತೆ ಏರಿಯಾನು ಕೊಟ್ಟಿದ್ದಾನೆ. ಏರಿಯಾ 8 × 2/3 ಸೆಂಟಿಮೀಟರ್ ಸ್ಕ್ವೇರ್ ಅಂತೆ, ಅಥವಾ ಚದರ ಸೆಂಟಿಮೀಟರ್. ಏರಿಯಾ ಮತ್ತೆ ಲೆಂತ್ ಕೊಟ್ಬಿಟ್ಟು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ಆಯ್ತಾ, ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂದ್ರೆ, ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿ. ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡೋದು ಏನಾಗುತ್ತೆ ಅಂದ್ರೆ, ಇದು ಲೆಂತ್ ಏನಾಗುತ್ತೆ ಅಂದ್ರೆ, ಆಯ್ತಾ ನೋಡಿ, ಇದು ಲೆಂತ್ ಏನಾಗುತ್ತೆ ಅಂದ್ರೆ ಡಿನಾಮಿನೇಟರ್ 9 ಬರುತ್ತೆ. 9 ಬರ್ಕೊಳ್ಳಿ. 9 × 5 = 45. ಆಯ್ತಾ, 9 × 5 = 45. 45 + 7, 45 + 7 ಏನಾಗುತ್ತೆ? 52 ಆಗುತ್ತೆ. ಆಯ್ತಾ, ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿದ್ರೆ ಲೆಂತ್ 52/9 ಆಗುತ್ತೆ. ಅದೇ ರೀತಿ ಏರಿಯಾನು ಮಿಕ್ಸ್ಡ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿ. ಏರಿಯಾನು ಮಿಕ್ಸ್ಡ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿದ್ರೆ ಡಿನಾಮಿನೇಟರ್ 3 ಬರುತ್ತೆ. 3 ಇದೆ. 8 × 8 = 8 7 8 3 24. 24 + 2 26 ಆಗುತ್ತೆ. ಆಯ್ತಾ, ಏರಿಯಾ ಏನಾಗುತ್ತೆ? 26 ಆಗುತ್ತೆ. 26 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆಯ್ತಾ, ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಿ ನೆಕ್ಸ್ಟ್ ಫಾರ್ಮುಲಾ ಯೂಸ್ ಮಾಡಿ. ನೆಕ್ಸ್ಟ್ ಅವ್ನು ಕೇಳೋದು ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಏರಿಯಾದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ. ಆಯ್ತಾ, ಏರಿಯಾದು ಫಾರ್ಮುಲಾ ಏರಿಯಾದು ಆನ್ಸರ್ ಕೊಟ್ಟಿರೋದ್ರಿಂದ, ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಏರಿಯಾದು ಫಾರ್ಮುಲಾ ಯೂಸ್ ಮಾಡಿ. ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್. ಏರಿಯಾ ಅಂದರೆ ಎಷ್ಟು? 26/3. ಆಯಿತಾ, 26/3 ಏರಿಯಾ ಇಸ್ ಈಕ್ವಲ್ ಟು, ಒಂದು ಸ್ವಲ್ಪ ಈ ಕಡೆ ಬರ್ಕೊತಾ ಇದ್ದೀನಿ. ಏರಿಯಾ ಅಂದರೆ 26/3. ಲೆಂತ್ ಅಂದರೆ ಎಷ್ಟು? ಲೆಂತ್ ಅಂದರೆ 52/9.
52/9 ಇಂಟು ಬಿ. ಆಯಿತಾ, ಈಗ ಕ್ಯಾನ್ಸಲ್ ಮಾಡಿ. 3 1s 3 3s ಆಯಿತಾ, 26 1s 26 2s 26 1s 26 2s. ಇಲ್ಲೇನು ಬರುತ್ತೆ, 1 = 2/3 ಬಿ ಆಗುತ್ತೆ. ಸೊ ಬಿ = 2/3 ಈ ಕಡೆ ಬಂದರೆ ಏನಾಗುತ್ತೆ, 3/2 ಆಗುತ್ತೆ, ಪಲ್ಟಿ ಹೊಡಿಯುತ್ತೆ. ಆಯಿತಾ, 2/3 ಈಕ್ವಲ್ ಸೈನ್ ದಟ್ ಈ ಕಡೆ ಬಂದರೆ ಇದೇನಾಗುತ್ತೆ, ಪಲ್ಟಿ ಹೊಡಿಯುತ್ತೆ, 3/2 ಆಗುತ್ತೆ. ಆಯಿತಾ, ಈಗ ಪೆರಿಮೀಟರ್ನ ಫೈಂಡ್ ಔಟ್ ಮಾಡ್ಬೋದು ನೀವು. ಈಗ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ. ಏನು ಫಾರ್ಮುಲಾ ಪೆರಿಮೀಟರ್ದು? ಪೆರಿಮೀಟರ್ = 2 × L + B. ಆಯಿತಾ, 2 × L ಅಂದ್ರೇನು, ಲೆಂತ್ ಅಂದರೆ 52/9, 52/9. ಬಿ ಅಂದರೆ ಎಷ್ಟು? ಬಿ ಅಂದರೆ 3/2, 3/2. ಆಯಿತಾ, ಜಸ್ಟ್ ಸಿಂಪ್ಲಿಫೈ ಮಾಡಿ ಬರುತ್ತೆ. 2 ಹಿಂಗೆ ಬರ್ಕೊಳ್ಳಿ, ಇದು ಗೊತ್ತಲ್ಲ ನಾವು. ಆಯಿತಾ, ಇದು ಡಿನಾಮಿನೇಟರ್ ಡಿಫ್ರೆಂಟ್ ಇದ್ರೆ ಏನು ಮಾಡ್ತಾರೆ, 9 2s 18. ಇದೆಲ್ಲ ಗೊತ್ತಿದೆ, ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡಿದ್ರೆ ಟೈಮ್ ಜಾಸ್ತಿ ಆಗುತ್ತೆ. 9 2s 18 ಪ್ಲಸ್ 52 × 2 ಮಾಡಿ. 52 × 2 ಅಂದರೆ ಎಷ್ಟಾಗುತ್ತೆ, 104 ಬರುತ್ತೆ, 104. ಆಯಿತಾ, 9 3s 9 9 9 7 9 27 ಆಗುತ್ತೆ. ಆಯಿತಾ, 9 2s 18 ಆಗುತ್ತೆ. 52 × 2 ಅಂದರೆ 104 ಬರುತ್ತೆ. 9 × 3 ಅಂದರೆ 27 ಬರುತ್ತೆ. ಆಯಿತಾ, ಈಗ ನೋಡಿ, 2 1s 2 9s. ಆಯಿತಾ, ಡಿನಾಮಿನೇಟರಲ್ಲಿ 9 ಇದೆ. 104 + 27 ಅಂದರೆ ಏನಾಗುತ್ತೆ, 131 ಆಗುತ್ತೆ. ಪೆರಿಮೀಟರು 131/9. ಇದೆಯಾ ಆಪ್ಷನ್ನು? ಇಲ್ಲ, ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾರೆ. ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿ ಡಿನಾಮಿನೇಟರಲ್ಲಿ 9 ಬರುತ್ತೆ, ಇಲ್ಲಿ 14 ಬರುತ್ತೆ, ಮೇಲ್ಗಡೆ 5 ಬರುತ್ತೆ, ಇಲ್ಲಿ ಸೆಂಟಿಮೀಟರ್ ಬರುತ್ತೆ. ಆಯಿತಾ, ಇದು ಮಿಕ್ಸ್ಡ್ ಫ್ರಾಕ್ಷನಲ್ಲಿ ನಿಮಗೆ ಫೈನಲ್ ಆನ್ಸರ್. ಕ್ವಶನ್ ನಂಬರ್ 39ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 39ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 40 ನೋಡಿ. ಕ್ವಶನ್ ನಂಬರ್ 40ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಫಸ್ಟ್ ಲೈನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಫಸ್ಟ್ ಲೈನಲ್ಲಿ ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರ್ದು ಏರಿಯಾ ಸಮನಾಗಿದೆ ಅಂತ ಕೊಟ್ಟಿದ್ದಾನೆ. ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರ್ದು, ಆಯತ ಮತ್ತು ಚೌಕದ ವಿಸ್ತೀರ್ಣ ಸಮನಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಇದು ರೆಕ್ಟ್ಯಾಂಗಲ್ದು ಏರಿಯಾ, ರೆಕ್ಟ್ಯಾಂಗಲ್ದು ಏರಿಯಾ ಈಕ್ವಲ್ ಟು ಸ್ಕ್ವೇರ್ದು ಏರಿಯಾ. ಆಯಿತಾ, ಸ್ಕ್ವೇರ್ದು ಏರಿಯಾ ಸಮನಾಗಿದೆ ಅಂತ ಕೊಟ್ಟಿದ್ದಾನೆ, ಎ ಅಂತಲೇ ಬರ್ಕೊಳ್ಳಿ. ಸ್ಕ್ವೇರ್ದು ಏರಿಯಾ, ರೆಕ್ಟ್ಯಾಂಗಲ್ದು ಏರಿಯಾ. ಆಯಿತಾ, ಫಸ್ಟ್ ಲೈನ್ ಅಥವಾ ಫಸ್ಟ್ ಸೆಂಟೆನ್ಸಲ್ಲಿ ರೆಕ್ಟ್ಯಾಂಗಲ್ದು ಏರಿಯಾ ಸ್ಕ್ವೇರ್ದು ಏರಿಯಾ ಸಮನಾಗಿದೆ ಅಂತ ಕೊಟ್ಟಿದ್ದಾನೆ. ಸಮನಾಗಿದೆ ಅಂದರೆ ಈಕ್ವಲ್ ಸೈನು ಹಾಕೊಳ್ಳಿ. ಅದಾದಮೇಲೆ ಏನು ಕೊಟ್ಟಿದ್ದಾನೆ ಅಂದರೆ, ಆಯಿತಾ, ಸ್ಕ್ವೇರ್ದು ಒಂದು ಸೈಡ್ ಕೊಟ್ಟಿದ್ದಾನೆ. ಸ್ಕ್ವೇರ್ದು ಒಂದು ಸೈಡ್ದು 18 ಸೆಂಟಿಮೀಟರ್ ಅಂತೆ ಲೆಂತ್. ಆಯಿತಾ, ಮತ್ತೆ ರೆಕ್ಟ್ಯಾಂಗಲ್ದು ವಿಡ್ತ್ ಕೊಟ್ಟಿದ್ದಾನೆ. ವಿಡ್ತ್ 12 ಸೆಂಟಿಮೀಟರ್. ವಿಡ್ತ್ ಅಂದರೆ ಕನ್ನಡದಲ್ಲಿ ಆಗಲ್ಲ, 12 ಸೆಂಟಿಮೀಟರ್ ಅಂತೆ ಕೊಟ್ಬಿಟ್ಟು ರೆಕ್ಟ್ಯಾಂಗಲ್ದು ಲೆಂತ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರು. ಆಯಿತಾ, ಫಸ್ಟ್ ಏನು ಕಂಡೀಷನ್ ಕೊಟ್ಟಿರೋದು, ರೆಕ್ಟ್ಯಾಂಗಲ್ದು ಏರಿಯಾ ಸ್ಕ್ವೇರ್ದು ಏರಿಯಾ ಎರಡು ಸಮನಾಗಿದೆ ಅಂತ ಕೊಟ್ಟಿದ್ದಾನೆ. ಅಂದರೆ ಸ್ಕ್ವೇರ್ದು ಏರಿಯಾ ರೆಕ್ಟ್ಯಾಂಗಲ್ ಏರಿಯಾ ಸಮನಾಗಿದೆ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಸ್ಕ್ವೇರ್ದು ಡೈಮೆನ್ಷನ್ ಕೊಟ್ಟಿದ್ದಾನೆ, ಎ = 18 ಸೆಂಟಿಮೀಟರ್ ಅಂತ. ಮತ್ತೆ ರೆಕ್ಟ್ಯಾಂಗಲ್ ಅಲ್ಲಿ ಬರೀ ವಿಡ್ತ್ ಮಾತ್ರ ಕೊಟ್ಟಿದ್ದಾನೆ, ವಿಡ್ತ್ 12 ಸೆಂಟಿಮೀಟರ್ ಅಂತ ಕೊಟ್ಬಿಟ್ಟು ಲೆಂತ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರು. ಆಯಿತಾ, ರೆಕ್ಟ್ಯಾಂಗಲ್ದು ಏರಿಯಾ ಫಾರ್ಮುಲಾ ಏನು, L × B. ಆಯಿತಾ, ಸ್ಕ್ವೇರ್ದು ಏರಿಯಾ ಫಾರ್ಮುಲಾ ಏನು, A × A. ಆಯಿತಾ, A × A ಅಂದರೆ 18 × 18. L × B ಅಂದರೆ, B ಅಂದರೆ ಎಷ್ಟು, B ಅಂದರೆ 12. ಆಯಿತಾ, ನೆಕ್ಸ್ಟ್ L = 18 × 18/12. ಆಯಿತಾ, ಇದು 6ಇಂದ ಹೋಗುತ್ತೆ. 6 2s 6 3s. ಆಯಿತಾ, 6 2s 6 3s. ಪುನಃ ಏನಾಗುತ್ತೆ, 18 × 3/2. ಪುನಃ 2 1s 2 9s. ಆಯಿತಾ, ನೆಕ್ಸ್ಟ್ 9 3s ಎಷ್ಟು, 9 9 9 9 27 ಸೆಂಟಿಮೀಟರ್. ಆಯಿತಾ, ರೆಕ್ಟ್ಯಾಂಗಲ್ ಲೆಂತ್ ಕೇಳಿದೆ ನಾನು, ಲೆಂತ್ ಎಷ್ಟು ಬರುತ್ತೆ, 27 ಸೆಂಟಿಮೀಟರ್. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 40ಗೆ? ಕ್ವಶನ್ ನಂಬರ್ 40ಗೆ ಆಪ್ಷನ್ ಏನು ಬರುತ್ತೆ ಅಂದರೆ, 40ಗೆ ಆಪ್ಷನ್ ಎ.